ಎಲ್ಲರಿಗೆ ನಮಸ್ಕಾರ. 28ನೇ ತಾರೀಕಿಗೆ ಪ್ರೈಮ್ ಮಿನಿಸ್ಟರ್ ಶ್ರೀ ನರೇಂದ್ರ ಮೋದಿ ಉಡುಪಿ ಜಿಲ್ಲೆಗೆ ಬರ್ತಿದ್ದಾರೆ. ಅವರು ಸುಮಾರು ಕಾರ್ಯಕ್ರಮಗಳು ಅವರದು ಇವತ್ತು ಉಡುಪಿಯಲ್ಲಿ ಆಯೋಜಿಸಲಾಗಿದೆ. ಸೊ ಅದರ ಸಂಬಂಧಪಟ್ಟ ಹಾಗೆ ಪೊಲೀಸ್ ಇಲಾಖೆಯಿಂದಲೂ ಮತ್ತು ಇತರ ಇಲಾಖೆಗಳಿಂದ ಎಲ್ಲ ರೀತಿಯಲ್ಲಿರುವ ಭದ್ರತಾ ಕ್ರಮಗಳು ಹಾಗೂ ಇತರ ಕ್ರಮಗಳು ಕೈಗೊಳ್ಳಲಾಗಿದೆ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. 28ನೇ ತಾರೀಕಿಗೆ ಪ್ರಧಾನಿಯವರ ಕಾರ್ಯಕ್ರಮದಲ್ಲಿ ಹೆಲಿಪ್ಯಾಡಲ್ಲಿ ಲ್ಯಾಂಡ್ ಆದಮೇಲೆ ಅವರು ಒಂದು ರೋಡ್ ಶೋ ಮಾಡ್ತಾರೆ. ಬನ್ನಂಜೆ ಸರ್ಕಲಿಂದ ಕಲ್ಸಂಕ ಸರ್ಕಲ್ವರೆಗೂ. ಆ ರೋಡ್ ಶೋ ಮುಗಿದ ಮೇಲೆ ಅವರು ಶ್ರೀಕೃಷ್ಣ ಮಠದಲ್ಲಿ ದರ್ಶನ ಹಾಗೂ ಗೀತಾ ಮಂದಿರದಲ್ಲಿ ಕಾರ್ಯಕ್ರಮ, ಅದಾದ ಮೇಲೆ ಅಲ್ಲಿ ಮಠದ ಮುಂದೆನೇ ಪಾರ್ಕಿಂಗ್ ಏರಿಯಾದಲ್ಲಿ ಒಂದು ವೇದಿಕೆ ಕಾರ್ಯಕ್ರಮ ಸಹ ಆಯೋಜಿಸಲಾಗಿದೆ. ಅದನ್ನು ಅಟೆಂಡ್ ಮಾಡ್ತಾರೆ. ಈ ಕಾರ್ಯಕ್ರಮಕ್ಕೆ ಭದ್ರತಾ ನಿಟ್ಟಿನಲ್ಲಿ ಸುಮಾರು 3,000ಕ್ಕಿಂತ ಹೆಚ್ಚು ಪೊಲೀಸ್ ಅಧಿಕಾರಿ ಸಿಬ್ಬಂದಿಗಳು ಬೇರೆ ಬೇರೆ ರ್ಯಾಂಕಲ್ಲಿ ಇರುವಂಥವರನ್ನು ನೇಮಕ ಮಾಡಲಾಗಿದೆ. ಅದರಲ್ಲೂ ಸಹ 10 ಜನ ಅಡಿಷನಲ್ SP ಹಾಗೂ SP ರ್ಯಾಂಕಲ್ಲಿರುವಂಥ ಆಫೀಸರ್ಸ್ದು ನೇಮಕವಾಗಿದೆ. ಅದೇ ರೀತಿ ಈ ಕಾರ್ಯಕ್ರಮದ ಸೇಫ್ಟಿ ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ SPG ಅವರು ಅದಕ್ಕೆ ನೇತೃತ್ವ ವಹಿಸ್ತಾರೆ. SPG ಅವರ ತಂಡ ಆಲ್ರೆಡಿ ಉಡುಪಿಯಲ್ಲಿ ಬಂದು ಅವರದು ಕರ್ತವ್ಯಗಳನ್ನು ನಿರ್ವಹಿಸ್ತಿದ್ದಾರೆ. ಉಡುಪಿ ಜಿಲ್ಲಾ ಪೊಲೀಸ್ ಹಾಗೂ ನಮ್ಮ ಎಲ್ಲ ಪೊಲೀಸ್ ಇಲಾಖೆ ಸಿಬ್ಬಂದಿಗಳೊಟ್ಟಿಗೆ ಈ 3,000 ಜನ ಸಿಬ್ಬಂದಿಗಳಲ್ಲಿ ಸುಮಾರು 8ಕ್ಕಿಂತ ಹೆಚ್ಚು ಡಿಸ್ಟ್ರಿಕ್ಟ್ಗಳಿಂದ ಪೊಲೀಸ್ ಸಿಬ್ಬಂದಿಗಳು ಬಂದಿದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ನಾವು ಆ್ಯಂಟಿ ಡ್ರೋನ್ ಮೆಷರ್ಸಿಗೆ ಮತ್ತು ಇತರ ಮೆಷರ್ಸಿಗೆ NSG ಮತ್ತು ಇತರ ಏಜೆನ್ಸಿ ನಮ್ಮ ಸೆಂಟರ್ ಫಾರ್ ಕೌಂಟರ್ ಟೆರರಿಸಮ್ CCT ಮತ್ತು ISD ಮತ್ತು ಕರ್ನಾಟಕ ಸ್ಟೇಟಲ್ಲಿರುವಂತಹ ಇತರ ಏಜೆನ್ಸಿಗಳನ್ನು ನಾವು ಇದರಲ್ಲಿ ಬಳಸಿದ್ದೀವಿ. ಸೊ ಎಲ್ಲ ರೀತಿಯಲ್ಲೂ ನಾವು ಕಟ್ಟುನಿಟ್ಟಾಗಿರುವಂಥ ಬಂದೋಬಸ್ತ್ ಮಾಡ್ತಿದ್ದೀವಿ ಅಂತ ಹೇಳಕ್ಕೆ ಇಚ್ಛೆಪಡ್ತೇನೆ. ಓವರಾಲ್ ಬಂದೋಬಸ್ತಿಗೆ ADGP ಲಾ ಆ್ಯಂಡ್ ಆರ್ಡರ್ ಹಿತೇಂದ್ರ ಸರ್ ಅವರ ನೇತೃತ್ವದಲ್ಲಿ 2 ಜನ IGರು ಸಂದೀಪ್ ಪಾಟೀಲ್ ಸರು ಮತ್ತು ಚಂದ್ರಗುಪ್ತ ಸರ್ ಅವರ ನೇತೃತ್ವದಲ್ಲಿ ನಾವು ಈ ಬಂದೋಬಸ್ತ್ ಮಾಡ್ತಾಯಿದ್ದೀವಿ.